ವೀಕ್ಷಕರೇ, ಏನೊಂದು ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋಂಥ ಯುದ್ಧ ಇದೆಯಲ್ಲ, ಅದು ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಈಗ ಸದ್ಯಕ್ಕೆ ಕದನ ವಿರಾಮ ಏನೋ ಜಾರಿನಲ್ಲಿದೆ. ಆದರೆ ಪಾಕಿಸ್ತಾನ ಸಾರಥ್ಯದಲ್ಲಿ ನಡೀತಿದ್ದಂಥ ಒಂದು ಸಂಧಾನ ಮಾತುಕತೆ ವಿಫಲ ಆದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಅದರಲ್ಲೂ ಕೂಡ ಇವತ್ತು ಸಂಜೆ 7:30 ಏನಿದೆಯಲ್ಲ, ನಮ್ಮ ಭಾರತೀಯ ಕಾಲಮಾನ ಇವತ್ತು ಸಂಜೆ 7:30 ಇದು ನಿರ್ಣಾಯಕ ಘಟ್ಟ ಅಂತ ಪರಿಗಣನೆ ಆಗಿದೆ. ಏನಕ್ಕೆ ಅಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಹರ್ಮುಜ್ ವಾರ್ ಏನಿದೆ ಅದು ಇವತ್ತಿನಿಂದನೇ ಶುರುವಾಗುತ್ತೆ. ಏನಕ್ಕೆ ಹರ್ಮುಜ್ ವಾರ್ ಇವತ್ತಿನಿಂದನೇ ಶುರುವಾಗುತ್ತೆ ಅಂದರೆ, ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಿ, ಯಾವುದಿದೆ ಹರ್ಮುಜ್ ಜಲಸಂಧಿ ಇದೆ, ಕೊಲ್ಲಿ ರಾಷ್ಟ್ರಗಳಿಂದ ತೈಲ ಮತ್ತು LPGನ ಒತ್ತ ಹಡಗುಗಳೇನಿದ್ದಾವೆ ಅದು ಇರಾನ್ನ ಜಲಗಡಿಯನ್ನು ದಾಟಿ ಏನಿದು ನಮ್ಮ ಅರಬ್ಬಿ ಸಮುದ್ರದ ಕಡೆ ಎಂಟ್ರಿ ಕೊಡುತ್ತೆ. ಈ ಒಂದು ಹರ್ಮುಜ್ ಜಲಸಂಧಿ ಕೇವಲ 23 ಕಿಲೋಮೀಟರ್ನಷ್ಟು ಅಗಲ ಇರುವಂತಹ ಒಂದು ಪ್ರದೇಶ. ಈ ಒಂದು ಹರ್ಮುಜ್ ಜಲಸಂಧಿ ಇರಾನ್ನ ಜಲಗಡಿಯಲ್ಲಿ ಬರೋ ಕಾರಣದಿಂದಾಗಿ ಅದಕ್ಕೆ ಬ್ಲಾಕೇಡ್ ಮಾಡಿ ಕುತ್ಕೊಂಡಿದೆ. ಹಂಗಾಗಿ ಈ ಹರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಲಿಲ್ಲ ಅಂದರೆ ನಿಮ್ಮ ವಿರುದ್ಧ ನಾವು ನೇವಿ ಕಾರ್ಯಾಚರಣೆ ಅಂದರೆ ಅಮೆರಿಕದ ಒಂದು ನೌಕಾಪಡೆಯ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಡೆಡ್ಲೈನ್ 7:30. ಈ ರೀತಿಯ ಡೆಡ್ಲೈನ್ಗಳನ್ನು ತುಂಬ ನೋಡ್ತಾ ಇದ್ದೀವಿ ನಾವು ಇತ್ತೀಚಿನ ದಿನಗಳಲ್ಲಿ. ಅದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವ್ರು ಕೊಟ್ಟಿರೋ ಡೆಡ್ಲೈನ್ ಇದು. ಈ ಡೆಡ್ಲೈನ್ ಯಾವಾಗ ಮುಕ್ತಾಯ ಆಗುತ್ತೆ ಅಂದರೆ ಇವತ್ತು ಸಂಜೆ 7:30ಕ್ಕೆ. ನೀವು ಸ್ಕ್ರೀನ್ನ ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೀರಾ, ಏನೊಂದು ಅಮೆರಿಕದ ಯುದ್ಧ ನೌಕೆಗಳಿದ್ದಾವೆ. ಆ ಅಮೆರಿಕದ ಯುದ್ಧ ನೌಕೆಗಳು ಈಗಾಗಲೇ ಹರ್ಮುಜ್ ಜಲಸಂಧಿಯ ಬಳಿ ಬೀಳ್ಬಿಟ್ಟಿದ್ದಾವೆ. ಈ ಒಂದು ಯುದ್ಧ ನೌಕೆಗಳು ಏನೊಂದು ಹರ್ಮುಜ್ ಜಲಸಂಧಿ ಬಳಿಯಿಂದ ಹಡಗುಗಳ ಅಂದರೆ ಬೇರೆ ಬೇರೆ ದೇಶಗಳ ಹಡಗುಗಳ ಸುಗಮ ಸಂಚಾರಕ್ಕೆ ಒಂದು ಅವಕಾಶ ಮಾಡಿಕೊಡೋದು, ಅದು ಮೊದಲನೇ ಕೆಲಸ. ಎರಡನೇದು ಏನೊಂದು ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದ್ರ ಬಳಿ, ಅದರ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ನೀರಿನ ಆಳದಲ್ಲಿ ಒದಗಿಸಿಟ್ಟಿರುವಂಥ ಜಲಬಾಂಬ್ಗಳನ್ನು ತೆರವುಗೊಳಿಸೋದು ಕೂಡ ಈ ಒಂದು ಅಮೆರಿಕದ ನೇವಿಯ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿದೆ. ಆದರೆ ನೀವು ಇದೇ ಒಂದು ಪಿಕ್ಚರಲ್ಲಿ ನೋಡ್ತಿದ್ದೀರಾ, ಇರಾನ್ನ ಸ್ಪೀಡ್ ಬೋಟ್ಗಳು, ಏನೊಂದು ಅಮೆರಿಕದ ಯುದ್ಧ ನೌಕೆ ಇದೆ ಅದಕ್ಕೆ ಇರಾನ್ನ ಸ್ಪೀಡ್ ಬೋಟ್ಗಳು ಟಕ್ಕರ್ ಕೊಡ್ತಾ ಇದ್ದಾವೆ. ಅವರು ಕೂಡ ಹೇಳ್ತಿದ್ದಾರೆ, ನೀವೇನು 7:30 ಅಂತ ಡೆಡ್ಲೈನ್ ಕೊಡ್ತಾ ಇದ್ದೀರಾ ಇವತ್ತು ರಾತ್ರಿ, ಅದಕ್ಕೆ ಮುಂಚೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದರೆ ನಾವು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ. ಏನಕ್ಕೆ ಸುಮ್ಮನೆ ಬಿಡಲ್ಲ ಅಂದರೆ, ಅಮೆರಿಕದ ಒಂದು ಯುದ್ಧ ನೌಕೆಗಳೇನಿದ್ದಾವೆ ಅದು ಬಂದು ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಳಿ ಅಥವಾ ಗಲ್ಫ್ ಆಫ್ ಒಮಾನ್ ಬಳಿ ಏನಾದರೂ ಅವು ಸ್ಥಾಪನೆಗೊಂಡ್ರೆ ಆ ಸಂದರ್ಭದಲ್ಲಿ ಇರಾನ್ನ ಸಾಗರ ತೀರದಲ್ಲಿರುವಂಥ ಬೆಟ್ಟ ಗುಡ್ಡಗಳ ಪ್ರದೇಶ ಏನಿದೆ ಅಲ್ಲಿರುವಂಥ ಬಂಕರ್ಗಳ ಮೂಲಕ ಏನೊಂದು ಇರಾನ್ನ IRGC ಏನಿದೆ ಅದು ಡ್ರೋನ್ ಅಟ್ಯಾಕ್ ಮಾಡ್ಬೋದು, ಜೊತೆಗೆ ಕ್ಷಿಪಣಿ ದಾಳಿ ಮಾಡ್ಬೋದು, ಶೆಲ್ ದಾಳಿ ನಡೆಸ್ಬೋದು ಹಡಗುಗಳ ಮೇಲೆ. ಹಾಗಾಗಿ ಇವತ್ತು ಸಂಜೆ 7:30ಕ್ಕೆ ಹರ್ಮುಜ್ ಕದನ ಶುರುವಾಗುತ್ತಾ, ಅದು ಈಗಿರೋಂಥ ಟಿಕ್ಕಿಂಗ್ ಟೈಮ್ ಬಾಂಬ್ ಇಡೀ ಪ್ರಪಂಚವನ್ನು ಕಾಡ್ತಾ ಇರೋದು. ಇವತ್ತು ಸಂಜೆ, ಸೋಮವಾರ ಸಂಜೆ ಅಂದರೆ ಇವತ್ತು ಸಂಜೆ 7:30ಕ್ಕೆ ನಮ್ಮ ಭಾರತೀಯ ಕಾಲಮಾನಕ್ಕೆ ಈ ಒಂದು ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಕೂಡ ಆಗ್ತಾ ಇದೆ. ಒಂದು ಕಡೆ ಹರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಅಮೆರಿಕ ಆಗ್ರಹ, ಇನ್ನೊಂದು ಕಡೆ ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಕೂಡ ಆಗ್ತಾ ಇದೆ ಅಮೆರಿಕ. ಇದೇನಿದು ಹೊಸ ಕತೆ ಅಂತ ನೀವು ಕೇಳ್ಬೋದು. ಹೌದು, ಹೊಸ ಕತೆ ಏನಂದ್ರೆ, ಹರ್ಮುಜ್ ಜಲಸಂಧಿನಲ್ಲಿ ಏನೊಂದು ಮಿತ್ರ ರಾಷ್ಟ್ರಗಳಿದ್ದಾವೆ, ಇರಾನ್ನ ಮಿತ್ರ ರಾಷ್ಟ್ರಗಳು, ಅದು ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ರಷ್ಯಾ, ಇರಾಕ್ ಮತ್ತೆ ಪಾಕಿಸ್ತಾನ. ಆ ಮಿತ್ರ ರಾಷ್ಟ್ರಗಳ ಹಡಗುಗಳು ಮಾತ್ರ ಸಂಚಾರಕ್ಕೆ ಅವಕಾಶ. ಅದನ್ನ ಬಿಟ್ಟು ಅಮೆರಿಕ, ಇಸ್ರೇಲ್ನ ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಅದು ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಅವುಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಈ ರೀತಿ ಹೇಳಿರುವಂಥ ಇರಾನ್ಗೆ ಅಮೆರಿಕ ಉಲ್ಟಾ ದಿಗ್ಬಂಧನ ಆಗ್ತಿದೆ. ಯಾವ ಥರ ಅಂದರೆ, ಇರಾನ್ನಿಂದ ಹೊರಡುವಂಥ ಹಡಗುಗಳು ಮತ್ತು ಇರಾನ್ಗೆ ಹೋಗುವಂಥ ಹಡಗುಗಳು, ಅದಕ್ಕೆ ನಾವು ದಿಗ್ಬಂಧನ ಆಗ್ತೀವಿ ಇವತ್ತು ಸಂಜೆ 7:30 ಅಂತ ಶುರು ಮಾಡಿದ್ದಾರೆ. ನೀವು ಬೇರೆ ಬೇರೆ ದೇಶಗಳ ಹಡಗುಗಳು ಈ ಮಾರ್ಗದಲ್ಲಿ ಸಾಗಾಟ ಮಾಡೋದಕ್ಕೆ ನಿರ್ಬಂಧ ಆಗ್ತಿರ್ಬೋದು, ಆದರೆ ನಾವು ನಿಮ್ಮಲ್ಲಿಗೆ ಬರುವಂಥ ಮತ್ತು ನಿಮ್ಮಿಂದ ಹೋಗುವಂಥ ಹಡಗುಗಳಿಗೆ ನಾವು ದಿಗ್ಬಂಧನ ಆಗ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ವಾರ್ನಿಂಗ್ ಕೊಟ್ಟಿದೆ. ಆ ವಾರ್ನಿಂಗು ಏನಂದರೆ, ಇವತ್ತು ಸಂಜೆ 7:30 ಶುರು, ಆ ಒಂದು ಶುರುವಾಗೋದಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಇರಾನ್ನಿಂದ ಹೋಗುವ ಮತ್ತು ಇರಾನ್ಗೆ ಬರುವ ಎರಡೂ ರೀತಿಯ ಹಡಗುಗಳಿಗೆ ಈ ಒಂದು ದಿಗ್ಬಂಧನ ವಿಧಿಸೋದಕ್ಕೆ ಅಮೆರಿಕ ರೆಡಿಯಾಗಿದೆ. ಏನಕ್ಕೆ ಅಮೆರಿಕ ಈ ರೀತಿ ಮಾಡ್ತಿದೆ ಅಂದರೆ, ಇರಾನ್ ದೇಶವನ್ನು ಆರ್ಥಿಕವಾಗಿ ಕಟ್ಟಾಕಬೇಕು ಅಂತ. ಇರಾನ್ ಮಾಡ್ತಿರೋದೇನಕ್ಕೆ ಅಂದರೆ, ಅದು ಕೂಡ ಇಡೀ ವಿಶ್ವಕ್ಕೆ ಆರ್ಥಿಕ ಸಂಕಷ್ಟ ತಂದೊಡ್ಡಬೇಕು ಅಂತ. ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಂದಾಗುತ್ತೆ ಆವಾಗ ತೈಲ ಮತ್ತು ಅನಿಲ ಸಾಗಾಟ ಆಗಲ್ಲ. ಆವಾಗ ಇಡೀ ಒಂದು ಪ್ರಪಂಚದಲ್ಲಿ LPG ಅನಿಲದ ಬೆಲೆ ಹೆಚ್ಚಾಗುತ್ತೆ, ಜೊತೆಗೆ ಪೆಟ್ರೋಲಿಯಂ ತೈಲದ ಬೆಲೆ ಹೆಚ್ಚಾಗುತ್ತೆ. ಆ ಒಂದು ತಂತ್ರಗಾರಿಕೆಯನ್ನು ಇರಾನ್ ಅನುಸರಿಸ್ತಿದ್ರೆ, ಇರಾನ್ಗೆ ಬರುವಂಥ ಹಡಗುಗಳು ಮತ್ತು ಇರಾನ್ನಿಂದ ಹೋಗುವಂಥ ಹಡಗುಗಳನ್ನು ತಡೆಯೋದ್ರ ಮೂಲಕ ಇಡೀ ಇರಾನ್ ದೇಶವನ್ನು ಆರ್ಥಿಕವಾಗಿ ಕಟ್ಟಾಕಬೇಕು. ಅಂದರೆ ವ್ಯಾಪಾರ ವಹಿವಾಟು ಇಲ್ಲದೆ ಇದ್ರೆ ಇರಾನ್ ಯಾವ ರೀತಿ ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ, ಯಾವ ರೀತಿ ತನ್ನ ವಹಿವಾಟು ಮಾಡೋಕ್ಕೆ ಸಾಧ್ಯ, ಆ ವಹಿವಾಟನ್ನೇ ಕಟ್ಟಾಕಬೇಕು ಅನ್ನೋದು ಅಮೆರಿಕದ ತಂತ್ರಗಾರಿಕೆ.
ಇವೆಲ್ಲ ಒಂದ್ ಕಡೆ ಆದ್ರೆ ಅಮೆರಿಕದ ಬಳಿ ಏನೊಂದು ಯುದ್ಧ ನೌಕೆಗಳೇನಿದಾವೆ ಅದು ಇರಾನ್ ಹತ್ತ ಧಾವಿಸ್ತಾ ಇದಾವೆ. ಯಾವ್ಯಾವ ರೀತಿ ಅಂದ್ರೆ USS ಗೆರಾಲ್ಡ್ ಫೋರ್ಡ್ ಅಂತ ನೀವು ಕೇಳಿರ್ಬೋದು. ಅದು ಏನೊಂದು ವೆನೆಜುವೆಲಾದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಆ ಒಂದು USS ಗೆರಾಲ್ಡ್ ಫೋರ್ಡ್ ಯುದ್ಧ ನೌಕೆ ಏನಿದೆ ಅದು 2025 ಕಾರ್ಯಾರಂಭ ಮಾಡಿದ್ದಂತ ಅತ್ಯಾಧುನಿಕ ಯುದ್ಧ ನೌಕೆ. ಅದು ಸುಮಾರು $15 ಬಿಲಿಯನ್ ವೆಚ್ಚದ ಯುದ್ಧ ನೌಕೆ ಅಮೆರಿಕದು. ಅದು ಇರಾನ್ ಬಳಿ ಏನೋ ಬಂದಿತ್ತು, ಅರಬ್ಬಿ ಸಮುದ್ರದ ಮಾರ್ಗವಾಗಿ ಕೆಂಪು ಸಮುದ್ರಕ್ಕೆ ತೆರಳಿತ್ತು. ಆ ಸಂದರ್ಭದಲ್ಲಿ ಅದರ ಲಾಂಡ್ರಿ ಸೆಕ್ಷನ್ ಬೆಂಕಿ ಹತ್ಕೊಂಡು ಗ್ರೀಸ್ಗೆ ಅದನ್ನು ವಾಪಸ್ ತಗೊಂಡೋಗಿ ಅದನ್ನ ಸರಿ ಮಾಡಿ ಇವಾಗ ಮೆಡಿಟರೇನಿಯನ್ ಸಮುದ್ರದ ಹತ್ರ ತಗೊಂಬರಲಾಗಿದೆ. ಜೊತೆಗೆ USS ಅಬ್ರಹಾಂ ಲಿಂಕನ್ ಅಂತ ಯುದ್ಧ ನೌಕೆ, ಏನೊಂದು ಯುದ್ಧ ನೌಕೆಗಳಿದ್ದಾವೆ ನಮ್ಮ ಭಾರತದ ಯುದ್ಧ ನೌಕೆಗಳು, ಅದನ್ನ INS ಅಂತ ಕರೀತಾರೆ. ಅಮೆರಿಕದ ಯುದ್ಧ ನೌಕೆಗಳ ಆರಂಭದಲ್ಲಿ USS ಅಂತಾನೆ ಬರುತ್ತೆ. ಈ ಒಂದು USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಏನಿದೆ ಇದಾಗ್ಲೇ ಮೆಡಿಟರೇನಿಯನ್ ಸಮುದ್ರ ಹತ್ರ ಇದೆ. ಅದಲ್ಲದೆ USS ಟ್ರಿಪೋಲಿ ಅಂತ ಬಂದಿದೆ. ಇದಲ್ಲದೆ ಸಾವಿರಾರು ಯುದ್ಧ ನೌಕೆಗಳಿದಾವೆ, ಅದರಲ್ಲೂ ಡೆಸ್ಟ್ರಾಯರ್ಗಳಿರುತ್ತೆ. ಒಂದು ಯುದ್ಧ ನೌಕೆ ಅಂದ್ರೆ ಅದು ಕೇವಲ ಒಂದೇ ಒಂದು ದೊಡ್ಡ ಹಡಗಲ್ಲ, ಅದ್ರ ಜೊತೆಗೆ 4 ರಿಂದ 5 ಡೆಸ್ಟ್ರಾಯರ್ಗಳು ಇರ್ತವೆ. ಆ ರೀತಿಯಾದಂಥ ಡೆಸ್ಟ್ರಾಯರ್ಗಳು ಮತ್ತೆ ಯುದ್ಧ ನೌಕೆಗಳನ್ನ ಈಗ ಇರಾನ್ ಸುತ್ತಲೂ ಸಮುದ್ರದಲ್ಲಿ ಒಂದು ನಿಯೋಜನೆ ಮಾಡಲಾಗಿದೆ. ಅಮೆರಿಕ ಒಂದು ಜಲ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಈ ಯುದ್ಧ ಆರಂಭ ಆಗ್ಬೋದು ಅಥವಾ ಮತ್ತೆ ಏನಾದ್ರೂ ಸಂಧಾನ ಆಗುತ್ತಾ, ಅದು ಈಗಿರೋಂಥ ಪ್ರಶ್ನೆ. ಏನೊಂದು ಅರ್ಮುಜ್ ದಿಗ್ಬಂಧನ ಇದೆಯಲ್ಲ, ಈ ಅರ್ಮುಜ್ಗೆ ನೀವೇನಾದ್ರೂ ಒಂದು ವೇಳೆ ಇರಾನ್ನಿಂದ ಬರುವ ಮತ್ತೆ ಇರಾನ್ನಿಂದ ಹೋಗುವ ಹಡಗುಗಳಿಗೆ ನೀವೇನಾದ್ರೂ ದಿಗ್ಬಂಧನ ವಿಧಿಸಿದ್ರೆ ಅಮೆರಿಕದವರು, ಅದು ಕದನ ವಿರಾಮ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳಿದೆ. ಈಗಾಗಲೇ 12 ದಿನಗಳ ಕದನ ವಿರಾಮ ಜಾರಿಯಲ್ಲಿದೆ. ಕದನ ವಿರಾಮ ಏರ್ಪಟ್ಟ ಮೊದಲ 2 ದಿನನೇ ಮಾತುಕತೆಯನ್ನು ನಡೀತು ಪಾಕಿಸ್ತಾನದಲ್ಲಿ. ಆದರೆ ಪಾಕಿಸ್ತಾನದ ಡಿಪ್ಲೊಮೆಸಿ ಎಷ್ಟು ದರಿದ್ರವಾಗಿದೆ ಅಂದರೆ ಈ ಮಾತುಕತೆ 2 ದಿನದಲ್ಲಿ ಫೇಲ್ ಆಗೋಯ್ತು. 21 ಗಂಟೆಗಳ ನಿರಂತರ ಮಾತುಕತೆ ಫೇಲ್ ಆಗೋಯ್ತು. ಹಂಗಾಗಿ ಯಾರು ಇರಾನ್ ಮತ್ತೆ ಅಮೆರಿಕದ ಪ್ರತಿನಿಧಿಗಳು ಪಾಕಿಸ್ತಾನಕ್ಕೆ ಬಂದಿದ್ರು ಅವರೆಲ್ಲ ವಾಪಸ್ ಹೋಗಾಯಿತು. ಆ ಒಂದು ಡಿಪ್ಲೊಮೆಸಿ ಏನಿದೆ, ರಾಜತಾಂತ್ರಿಕತೆ ಏನಿದೆ, ಅದು ಫೇಲ್ ಆದ ನಂತರ ಈಗ ಈ ಒಂದು ಅರ್ಮುಜ್ ಜಲಸಂಧಿ ಬಳಿ ಏನೊಂದು ಇರಾನ್ ದಿಗ್ಬಂಧನ ವಿಧಿಸಿದೆ, ಅದಕ್ಕೆ ಪ್ರತಿಯಾಗಿ ಅಮೆರಿಕ ದಿಗ್ಬಂಧನ ವಿಧಿಸಕ್ಕೆ ಹೋಗ್ತಿದೆಯಲ್ಲ. ಇರಾನ್ನಿಂದ ಯಾವುದೇ ಹಡಗು ಬರಂಗಿಲ್ಲ, ಇರಾನ್ನಿಂದ ಯಾವುದೇ ಹಡಗು ಹೋಗಂಗಿಲ್ಲ. ಈ ರೀತಿ ಏನಾದರೂ ಅಮೆರಿಕ ಮಾಡಿದ್ರೆ ಇವತ್ತು ಸಂಜೆ 7:30ಯಿಂದ ಅದು ಕದನ ವಿರಾಮ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಿದೆ. ಕದನ ವಿರಾಮ ಉಲ್ಲಂಘನೆ ಆದಾಗ ಇರಾನ್ ಏನು ಮಾಡ್ಬೋದು, ನೀವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇರಾನ್ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡ್ಬೋದು, ಯುದ್ಧ ನೌಕೆಗಳ ಮೇಲೆ. ಅಟ್ ದ ಸೇಮ್ ಟೈಮ್ ಅಮೆರಿಕ ಕೂಡ ಇರಾನ್ನ ಕೆಣಕೋ ಸಾಧ್ಯತೆ ಇದೆ. ಅಂದರೆ ಇವತ್ತು ಸಂಜೆ 7:30 ನಂತರ ಇವತ್ತು ರಾತ್ರಿ ಇದು ಡಿಸೈಡ್ ಆಗುತ್ತೆ ಏನಾಗಬಹುದು ಅನ್ನೋದು. ಅದು ಈಗಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ ಇರಾನ್ ಏನಾದರೂ ತೆಗೆದ್ರೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಬಹುದು ಅಂತ ಹೇಳ್ಬಿಟ್ಟು ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಅಮೆರಿಕದ ಒಂದು ಪ್ರತಿಷ್ಠಿತ ಪತ್ರಿಕೆ ವಾಲ್ ಸ್ಟ್ರೀಟ್ ಜರ್ನಲ್ ಅದು ಒಂದು ವರದಿಯನ್ನು ಮಾಡಿದೆ ಮೂಲಗಳನ್ನು ಆಧರಿಸಿ. ಅವರು ಯಾವ ಮೂಲಗಳಂತ ಹೇಳಿಲ್ಲ, ಅದು ಪೆಂಟಗಾನ್ ಮೂಲಗಳು ಅಥವಾ ಅಮೆರಿಕದ ಸೇನೆಯ ಪ್ರಧಾನ ಕಚೇರಿ ಸೆಂಟ್ಕಾಮ್ನ ಒಂದು ಮೂಲಗಳು ಗೊತ್ತಿಲ್ಲ, ಅದು ಯಾವ ಮೂಲ ಅಂತ ಹೇಳಿಲ್ಲ. ಆದರೆ ಇರಾನ್ ಏನಾದ್ರೂ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಳಿ ಅಮೆರಿಕ ಇರಾನ್ನ ಹಡಗುಗಳಿಗೆ ದಿಗ್ಬಂಧನ ವಿಧಿಸಕ್ಕೆ ಶುರುವಾದಾಗ ಇರಾನ್ ಏನು ತೆಗೆದ್ರೆ ಅಮೆರಿಕ ಏರ್ ಸ್ಟ್ರೈಕ್ ನಡೆಸೋ ಸಾಧ್ಯತೆ ಇದೆ ಇರಾನ್ ಮೇಲೆ ಅಂತ ಹೇಳ್ಬಿಟ್ಟು ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮತ್ತೆ ಏನೊಂದು ರಿಪಬ್ಲಿಕನ್ ಪಕ್ಷದ ಸರ್ಕಾರ ಇದೆ ಅಲ್ಲಿನ ಪ್ರತಿನಿಧಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ದು, ವಾಲ್ ಸ್ಟ್ರೀಟ್ ಜರ್ನಲ್ಗೆ ಈ ಮಾಹಿತಿ ಯಾರಂತೆ ಕೊಟ್ಟಿದ್ದು, ನಾವು ದಾಳಿ ಮಾಡ್ತೀವಿ ಅಂತ ಎಲ್ಲಿ ಹೇಳ್ತಿದ್ದೀವಿ ಅಂತ. ಈ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಮೆರಿಕ ಸರ್ಕಾರ. ಏನಕ್ಕೆ ಈ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾ ಇದೆ? ಏನಕ್ಕೆ ಅಂದರೆ ಅಮೆರಿಕಾಗೆ ಮತ್ತೊಮ್ಮೆ ಯುದ್ಧ ಸಾರ ಅಂತ ಯಾವುದೇ ಇರಾದೆ ಇಲ್ಲ, ಯಾವುದೇ ಒಂದು ಆಸೆ ಇಲ್ಲ. ಯಾಕೆಂದರೆ ಇರಾನ್ ಮೇಲೆ ಒಂದು ಯುದ್ಧ ಸಾರಿದ್ರೆ ಅದು ಅಸಮೆಟ್ರಿಕ್ ವಾರ್ ಆಗುತ್ತೆ. ಅಂದರೆ ನಮ್ಮ ಒಂದು ಪರಿಭಾಷೆನಲ್ಲಿ ಹೇಳೋದಾದರೆ ಏನೊಂದು ಅಮೆರಿಕ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಒಂದು ಯುದ್ಧ ನೌಕೆಗಳನ್ನು ಮತ್ತು ಕ್ಷಿಪಣಿಗಳನ್ನು ಆರಿಸಿದ್ರೆ ಇರಾನ್ ಕೇವಲ $20,000 ಮೌಲ್ಯದ ಡ್ರೋನ್ಗಳನ್ನು ಆರಿಸುತ್ತೆ. ಹಂಗಾಗಿ ಈ ಯುದ್ಧ ಆರ್ಥಿಕವಾಗಿ ಅಮೆರಿಕಾಗೆ ಈಗಾಗಲೇ ಸಾಕಷ್ಟು ನಷ್ಟ ಉಂಟು ಮಾಡಿದೆ. ಹಾಗಾಗಿ 2ನೇ ಹಂತದಲ್ಲಿ ಅಮೆರಿಕ ಯುದ್ಧಕ್ಕೆ ಹೋಗೋ ಸಾಧ್ಯತೆ ಕಡಿಮೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಆದರೆ ವಾಲ್ ಸ್ಟ್ರೀಟ್ ಜರ್ನಲ್ ಮಾತ್ರ ಈ ರೀತಿ ವಾದಿಸ್ತಾ ಇದೆ. ಆದರೆ ಗೊತ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚುತನದ ನಿರ್ಧಾರಗಳು ಈಗೊಂದು ಹೇಳ್ತಾರೆ, ಇನ್ನೊಂದು ಮಾಡ್ತಾರೆ. ಅವ್ರು ಯೋಚನೆ ಮಾಡೋದೇ ಒಂದು, ಹೇಳೋದೇ ಒಂದು, ಮತ್ತೆ ಆಗದೇ ಒಂದು. ಇಂಥ ಸಂದರ್ಭದಲ್ಲಿ ಅಮೆರಿಕದಿಂದ ಏರ್ ಸ್ಟ್ರೈಕ್ ಆಗ್ಬೋದಾ ಇವತ್ತು ರಾತ್ರಿ? ಬರೀ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ ಮತ್ತು ಇಸ್ರೇಲಿಂದ ಜಂಟಿಯಾಗಿ ಏರ್ ಸ್ಟ್ರೈಕ್ ಆಗ್ಬೋದಾ ಗೊತ್ತಿಲ್ಲ. ಆದರೆ ಆ ಪಾಸಿಬಿಲಿಟಿ ಅಂತೂ ಇದ್ದೇ ಇದೆ. ಒಂದು ವೇಳೆ ಏನಾದರೂ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಒಂದು ಏರ್ ಸ್ಟ್ರೈಕ್ ಮಾಡಿದ್ರೆ ಏನಾಗ್ಬೋದು? ಡೊನಾಲ್ಡ್ ಟ್ರಂಪ್ ಈಗಾಗಲೇ ಅದರೊಂದು ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ.
ಯಾವಾಗ ಸಂಧಾನ ಮಾತುಕತೆ ಆರಂಭ ಆಗಕ್ಕೆ ಮುಂಚೆನೆ ಮೊದಲಿಗೆ ಅವರ ಗುರಿ ಏನಿರುತ್ತೆ ಅಂದ್ರೆ ಇರಾನ್ನ ವಿದ್ಯುತ್ ಸ್ಥಾವರ ಮತ್ತೆ ಸೇತುವೆಗಳು. ಇರಾನ್ನ ವಿದ್ಯುತ್ ಸ್ಥಾವರ ಏನಕ್ಕೆ ಅಂದ್ರೆ ಅದು ಅಣು ವಿದ್ಯುತ್ ಸ್ಥಾವರ ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಇಂಧನ ಮೂಲಗಳಿರ್ಬೋದು. ಅದ್ರ ಮೇಲೆ ದಾಳಿಯನ್ನ ಮಾಡೋದ್ರ ಮೂಲಕ ಇರಾನ್ನಲ್ಲಿ ಒಂದು ಇಂಧನದ ಅಭಾವ ಏರ್ಪಡೋಂಗೆ ಮಾಡುತ್ತೆ. ಅಂದ್ರೆ ಅದು ಇರಾನ್ನಲ್ಲಿರುವಂಥ ಕರ್ಗ್ ಐಲ್ಯಾಂಡ್ ಇರ್ಬೋದು. ಇರಾನ್ನ ಕರ್ಗ್ ಐಲ್ಯಾಂಡ್ ಏನಿದೆ ಅದು ಇರಾನ್ನ ಮುಖ್ಯ ಭೂಮಿಯಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿದೆ, ಒಂದು ಸಣ್ಣ ದ್ವೀಪ. ಆ ಒಂದು ಸಣ್ಣ ದ್ವೀಪದಿಂದನೇ ಇಡೀ ಇರಾನ್ ತನ್ನ 90%ಕ್ಕೂ ಹೆಚ್ಚು ಇಂಧನವನ್ನ ರಫ್ತು ಮಾಡುತ್ತೆ. ಆ ದ್ವೀಪದ ಮೇಲೆ ಮತ್ತೊಮ್ಮೆ ಈಗಾಗಲೇ ಒಂದ್ಸತಿ ದಾಳಿಯಾಗಿತ್ತು, ಆದ್ರೆ ಏನೊಂದು ಇಂಧನ ಉತ್ಪಾದನಾ ಒಂದು ಘಟಕಗಳಿತ್ತು ಅದ್ರ ಮೇಲೆ ದಾಳಿ ಮಾಡಿರಲಿಲ್ಲ. ಆ ದ್ವೀಪದಲ್ಲಿದ್ದಂಥ ಸೇನಾ ಘಟಕಗಳ ಮೇಲೆ ಮಾತ್ರ ದಾಳಿ ಮಾಡಲಾಗಿತ್ತು ಅಮೆರಿಕ ಕಡೆಯಿಂದ. ಈಗ ಏನಾದರೂ ಆ ಒಂದು ತೈಲ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ಮಾಡ್ಬೋದು, ಮತ್ತೆ ವಿದ್ಯುತ್ ಉತ್ಪಾದನಾ ಸ್ಥಾವರಗಳ ಮೇಲೆ ದಾಳಿ ಮಾಡ್ಬೋದು. ಜೊತೆಗೆ ಏನೊಂದು ಇರಾನ್ನ ಪ್ರಮುಖ ಸೇತುವೆಗಳೇನಿದಾವೆ ಅಂದ್ರೆ ಮೂಲ ಸೌಕರ್ಯಗಳು ಅಂತ ಏನು ಕರಿತೀವಿ ನಾವು, ಅದ್ರ ಮೇಲೆ ದಾಳಿ ಆಗ್ಬೋದು. ಅದು ರಸ್ತೆ ಮೂಲ ಸೌಕರ್ಯ ಆಗಿರ್ಬೋದು, ರೈಲ್ ಆಗಿರ್ಬೋದು, ಈ ರೀತಿಯಾದಂಥ ಪ್ರಮುಖ ಸೇತುವೆಗಳು ಮತ್ತೆ ಇರಾನ್ನ ಸರ್ಕಾರಿ ಕಟ್ಟಡಗಳನ್ನ ಗುರಿಯಾಗಿಸಿ ದಾಳಿ ಮಾಡೋ ಅಂತ ಸಾಧ್ಯತೆ ಇದೆ. ಆದ್ರೆ ಯಾವಾಗ ಏನು ಈ ದಾಳಿನ ಅಮೆರಿಕಾನೇ ಮಾಡುತ್ತಾ ಅಥವಾ ಇಸ್ರೇಲ್ ಮಾತ್ರ ಮಾಡುತ್ತಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಈಗಿರೋಂಥ ಮಾಹಿತಿ ಏನಂದ್ರೆ ನಾವು ದಾಳಿ ಮಾಡಲ್ಲ, ಆದ್ರೆ ಇರಾನ್ಗೆ ಜಲ ದಿಗ್ಬಂಧನ ಅಂತ ವಿಧಿಸ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳ್ತಿದೆ. ಇನ್ನೊಂದು ಕಡೆ ಇವೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇಸ್ರೇಲ್ ಏನಿದೆ ಅದು ಕದನ ವಿರಾಮ ಜಾರಿಯಾಗಕ್ಕಿಂತ ಮುಂಚೆನೂ ಅಷ್ಟೇ, ಕದನ ವಿರಾಮದ ಮಾತುಕತೆ ನಡೀತಾ ಇತ್ತಲ್ಲ ಅವಾಗ್ಲೂ ಅಷ್ಟೇ, ಮತ್ತೆ ಈಗಲೂ ಅಷ್ಟೇ ನಿರಂತರವಾಗಿ ಇಸ್ರೇಲು ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರು ಕೂಡ ಸುಮ್ಮನೆ ಇಲ್ಲ. ಅವರು ಇಸ್ರೇಲ್ನ ಉತ್ತರ ಭಾಗ ಏನಿದೆ ಅದ್ರ ಮೇಲೆ ಡ್ರೋನ್ ಮೂಲಕ ದಾಳಿ ನಡೆಸ್ತಾ ಇದ್ದಾರೆ. ಈ ದಾಳಿ ಪ್ರತಿ ದಾಳಿಗಳು ಲೆಬನಾನ್ ಮತ್ತೆ ಇಸ್ರೇಲ್ ನಡುವೆ ನಿರಂತರವಾಗಿ ನಡೀತಾನೆ ಇದೆ. ಈ ದಾಳಿ ನಿಲ್ಲುವಂತ ಲಕ್ಷಣ ಕಾಣ್ತಿಲ್ಲ. ಹಾಗೆ ನೋಡಿದ್ರೆ ಲೆಬನಾನ್ ಮೇಲೆ ಕೂಡ ಯಾರು ದಾಳಿ ಮಾಡಬಾರ್ದು ಅನ್ನೋದು ಇಸ್ರೇಲ್ನ ಆಗ್ರಹ ಆಗಿತ್ತು, ಯಾವಾಗ ಅದು ಕದನ ವಿರಾಮ ಒಪ್ಪಂದಕ್ಕೆ ಬಂದಿತ್ತಲ್ಲ ಅವಾಗ. ಆದ್ರೆ ಆ ಒಂದು ಷರತ್ಗೆ ಯಾರು ಕೂಡ ಸೊಪ್ಪಾಕಿಲ್ಲ. ಮತ್ತೆ ಅಮೆರಿಕ ಕೂಡ ಹೇಳ್ತಿರೋದು, ನೀವು ಅರ್ಮುಜ್ನ ಮುಕ್ತ ಮಾಡಿ, ಜೊತೆಗೆ ನಿಮ್ಮಲ್ಲಿರುವಂಥ ಅಣ್ವಸ್ತ್ರ ಸಂಗ್ರಹ ಏನಿದೆ ಅದನ್ನ ಖತಮ್ ಮಾಡಿ ಅಂತ. ಅಂದ್ರೆ ನೀವು ವಿದ್ಯುತ್ ಉತ್ಪಾದನೆಗೋಸ್ಕರ ಕೂಡ ಯುರೇನಿಯಂನ ಸಂಸ್ಕರಣೆ ಮಾಡಂಗಿಲ್ಲ, ಯಾಕೆಂದ್ರೆ ನೀವು ವಿದ್ಯುತ್ ಉತ್ಪಾದನೆಯ ಸೋಗಿನಲ್ಲಿ ಒಂದು ಅಣು ಸಂಸ್ಕರಣೆಯನ್ನ ಮಾಡಿ ಆ ನಂತರ ಅದನ್ನ ಅಣು ಬಾಂಬ್ಗೆ ಬಳಸ್ತೀರಾ ಅನ್ನೋದು ಅಮೆರಿಕದ ವಾದ. ಹಂಗಾಗಿ ಈ ಒಂದು ಅಮೆರಿಕದ ವಾದ ಏನಿದೆ, ಇಸ್ರೇಲ್ನ ಪ್ರತಿವಾದ ಏನಿದೆ, ಚರ್ಚೆ ನಡೀಲಿ, ಮಾತುಕತೆ ನಡೀಲಿ, ಏನಾದರೂ ನಡೀಲಿ, ಈ ದಾಳಿಗಳು ಮಾತ್ರ ನಿರಂತರವಾಗಿ ನಡೀತಾನೆ ಇದೆ. ಅದ್ರ ಬಗ್ಗೆ ಸುದ್ದಿಗಳು ಬರ್ತಾನೆ ಇದ್ದಾವೆ. ಈಗ ನಿಜವಾದ ಒಂದು ಆರ್ಥಿಕ ನಷ್ಟ ಅಂತ ಏನಾದ್ರು ನಾವು ಹೇಳೋದಾದ್ರೆ, ಈ ಹಡಗುಗಳ ಸುಗಮ ಸಂಚಾರಕ್ಕೆ ಈಗಾಗಲೇ ಅಡ್ಡಿ ಏರ್ಪಟ್ಟಿದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ. ಹಂಗಾಗಿ ಪ್ರತಿ ಡಾಲರ್ ಕಚ್ಚಾ ತೈಲ ಬೆಲೆ ಈಗಾಗಲೇ $100 ದಾಟಿದೆ. ಒಂದು ಬ್ಯಾರಲ್ ಕಚ್ಚಾ ತೈಲದಲ್ಲಿ ಸಾಕಷ್ಟು ಪೆಟ್ರೋಲು, ಡೀಸೆಲ್ ಇಂದ ಸೇರಿದಂತೆ ಹಲವು ರೀತಿಯ ಉತ್ಪನ್ನಗಳನ್ನ ತಯಾರು ಮಾಡಬಹುದು. ಈ ಒಂದು ಕಚ್ಚಾ ತೈಲವನ್ನ ಸಾಗಣೆ ಮಾಡಿ ಅದನ್ನ ರಿಫೈನರಿಗಳಲ್ಲಿ ಅದನ್ನ ಒಂದು ವಿಭಜನೆ ಮಾಡಲಾಗುತ್ತೆ. ಈ ಕಚ್ಚಾ ತೈಲನೇ ಒಂದು ಬ್ಯಾರಲ್ಗೆ $100 ದಾಟಿರೋ ನೋಡಿದ್ರೆ ಇದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಈಗಿರುವಂತ ದೊಡ್ಡ ಪ್ರಶ್ನೆ. ಮತ್ತೆ ಅಮೆರಿಕ ಮಾತ್ರ ಇವೆಲ್ಲದ್ರ ಮಧ್ಯೆನೂ ಪದೇ ಪದೇ ಮಾತುಕತೆಗೆ ಆಹ್ವಾನ ಮಾಡ್ತಾನೆ ಇದೆ. ಅಂದ್ರೆ ಏನಕ್ಕೆ ಅಂದ್ರೆ ಅಮೆರಿಕ ಒಂದು ರೀತಿ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಕೈಯಲ್ಲಿ ದೊಣ್ಣೆ ಇನ್ನೊಂದು ಕೈಯಲ್ಲಿ ಬಾಳೆಹಣ್ಣು ಹಿಡ್ಕೊಂಡಿದೆ. ನಿಮ್ಗೆ ನಾವು ಹೊಡಿಬೇಕಾ ಅದಕ್ಕೂ ರೆಡಿ, ನಿಮಗೆ ನಾವು ಬಹುಮಾನ ಕೊಡಬೇಕಾ ಅದಕ್ಕೂ ರೆಡಿ ಅಂತ. ಅಂದ್ರೆ ಇರಾನ್ನ ಅಮೆರಿಕ ಏನಂತ ಪರಿಭಾವಿಸಿದೆ, ಇರಾನ್ ಏನೊಂದು ರೀತಿ ಚಿಂಪಾಂಜಿನ, ನೀನು ಪಾಠ ಕಲಿದಲ್ಲ ಇದ್ರೆ ಹೊಡಿತೀನಿ, ನೀನು ಚೆನ್ನಾಗಿ ಪಾಠ ಕಲಿತ್ರೆ ನಿಂಗೆ ಬಾಳೆಹಣ್ಣು ಕೊಡ್ತೀನಿ ಅನ್ನೋದಕ್ಕೆ. ಆ ರೀತಿಯಾದಂತಹ ಒಂದು ಅಮೆರಿಕ ಒತ್ತಡ ತಂತ್ರವನ್ನು ಏರ್ತಾ ಇದೆ. ಒಂದು ರೀತಿ ಆರ್ಮಿ ಬಿಲ್ಡಪ್ ಮಾಡ್ಕೊಂಡು ತನ್ನ ಸೈನ್ಯದ ಶಕ್ತಿ ಪ್ರದರ್ಶನ ಮಾಡಿಕೊಂಡು, ಜೊತೆಗೆ ಇರಾನ್ಗೆ ಒಂದು ರೀತಿ ದಿಗ್ಬಂಧನ ವಿಧಿಸ್ತೀವಿ ಅಂತ ಹೇಳ್ತಿರೋದ್ರ ಮಧ್ಯನೂ ಕೂಡ ಮಾತುಕತೆಗೂ ಆಹ್ವಾನ ಮಾಡ್ತಿದೆ. ಈ ಮುಂದೇನು ಅನ್ನೋ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಬಹುದೇನೋ, ಅಥವಾ ಆ ಒಂದು ಡೆಡ್ಲೈನ್ನ ಅಮೆರಿಕ ಮತ್ತಷ್ಟು ವಿಸ್ತರಣೆ ಮಾಡಿದ್ರು ಅಚ್ಚರಿ ಏನಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಇರುವಂಥ ಮಾಹಿತಿ ಪ್ರಕಾರ ಸೋಮವಾರ ಸಂಜೆ 7:30 ನಂತರ ಇರಾನ್ಗೆ ಈ ಒಂದು ದಿಗ್ಬಂಧನ ಶುರುವಾಗುತ್ತೆ. ಇರಾನ್ನಿಂದ ಯಾವುದೇ ಒಂದು ಹಡಗು ಹೋಗೋಕ್ಕಾಗೋದಿಲ್ಲ ಇರಾನ್ನ ಒಂದು ಬಂದರುಗಳಿಂದ, ಮತ್ತೆ ಇರಾನ್ ಬಂದರಿಗೆ ಯಾವುದೇ ಒಂದು ಹಡಗು ಬರಂಗಿಲ್ಲ. ಆ ರೀತಿಯಾದಂಥ ದಿಗ್ಬಂಧನ ವಿಧಿಸಕ್ಕೆ ಅಮೆರಿಕ ಸಜ್ಜಾಗಿದೆ. ಈ ಹಂತದಲ್ಲಿ ಇರಾನ್ ಏನ್ ಮಾಡುತ್ತೆ? ಅಮೆರಿಕ ಮೇಲೆ ದಾಳಿ ಮಾಡುತ್ತಾ? ಅಮೆರಿಕ ಮೇಲೆ ಒಂದು ವೇಳೆ ಇರಾನ್ ದಾಳಿ ಮಾಡಿದ್ರೆ ಅಮೆರಿಕದ ಪ್ರತ್ಯುತ್ತರ ಯಾವ ರೀತಿ ಇರುತ್ತೆ? ಈ ಸಂದರ್ಭದಲ್ಲಿ ಇಸ್ರೇಲ್ನ ಒಂದು ಪ್ರತಿಕ್ರಿಯೆ ಹೆಂಗಿರುತ್ತೆ? ಅವೆಲ್ಲವೂ ಸದ್ಯದ ಮಟ್ಟಿಗೆ ಇರುವಂಥ ಕುತೂಹಲ ವೀಕ್ಷಕರೇ. ಇದೇ ರೀತಿಯಾದಂತಹ ಒಂದು ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ, ಅಂದ್ರೆ ಜಾಗತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಹಲವು ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನ ಸದಾ ಕಾಲ ಮಾಡ್ತಾ ಇರ್ತೀವಿ ನಿಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ. ಇಂಥ ರೀತಿ ಈ ಒಂದು ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ವೀಕ್ಷಕರೇ.
ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.